ನಾನು ರಾಜ್. ಈ ಬ್ಯಾಂಗ್ಳೂರಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ತೇನೆ. ನನ್ನ ದಿನ ಸೂರ್ಯ ಹುಟ್ಟಿದಾಗ ಸ್ಟಾರ್ಟ್ ಆಗಿ ನನ್ನ ಬೈಕಿನ ಪೆಟ್ರೋಲ್ ಖಾಲಿ ಆದಾಗ ಮುಗಿಯುತ್ತೆ. ಅಯ್ಯೋ, ಯಾವಾಗ ಬರ್ತಾನೆ ಇವನು? ಸೇ ಆಕ್ಚುಲಿ ನಾನು ಆಟೋ ಬುಕ್ ಮಾಡ್ತಾ ಇದ್ದೀನಿ, ಬಟ್ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ರೈಡಿಂದ ಎಲ್ಲ ಬದಲಾಗುತ್ತಂತ ಯಾರು ಗೊತ್ತಿಲ್ಲ. ಬ್ರೋ, ಎಲ್ಲಿದ್ಯಾ? ಇಲ್ಲೇ ಗ್ಯಾರೇಜ್ ಹತ್ರನೇ ಇದೀನಿ. ಗಾಡಿ ಸ್ವಲ್ಪ ಖರಾಬ್ ಆಗಿದೆ. ಎಷ್ಟು ಸಲ ಹೇಳಿದೀನಿ ಗಾಡಿ ಚೇಂಜ್ ಮಾಡು ಅಂತ. ಅದಿರೋದೇ ನಿಂಗೆ ಗೊತ್ತಲ್ಲ. ಅಣ್ಣ, ಟೀ ಟೀ ಚೆನ್ನಾಗಿದೆ ಅಲ್ಲ? ಗಾಡಿ ಚೇಂಜ್ ಮಾಡು ಅಂದ್ರೆ ಮಾಡಲ್ಲ. ನನ್ನ ತಲೆ ತಿಂತ. ಒಂದ್ 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಬಿಟ್ಟ ಅಲ್ಲ, ಹೀಗೆ ಇರುತ್ತೆ ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಕತೆಗಳೆಲ್ಲ. ಕಣ್ಣಿಗೆ ನಿದ್ದೆ ಇರಲ್ಲ, ಹೊಟ್ಟೆಗೆ ಊಟ ಇರಲ್ಲ, ಹೆಂಗೆಂಗೋ ಬದುಕ್ತಾ ಇದೀವಲ್ಲ. ನನಗೆ ಹೊಟ್ಟೆ ಹಸಿವೆ ಆಗ್ತಿರೋದೇ ಮರ್ತೋಗ್ಬಿಟ್ಟ. ಫಸ್ಟ್ ಹೋಗಿ ಊಟ ಆದ್ರೂ ಮಾಡ್ತೀನಿ. OTP. ಅಪ್ಪನ್ನ ಹಾಸ್ಪಿಟಲ್ ಕರ್ಕೊ ಬಂದಿದ್ದೀನಿ. ಡಾಕ್ಟರ್ ನಂಬರ್ ಕಳಿಸಿ. ಹಲೋ ರಾಜ್, your father is out of danger. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ್ದೆ ಅಲ್ಲ, ಆ ಒಂದು ರೈಡಿಂದ ಎಲ್ಲ ಚೇಂಜ್ ಆಗುತ್ತಂತ. ನಮ್ಮ ಲೈಫಲ್ಲಿ ಒಂದು ಸಮಸ್ಯೆ ಬಂದಾಗ ನಮ್ಮ ಹತ್ರ ಇರೋರು ಹೆಲ್ಪ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ನನ್ನ ಲೈಫಲ್ಲಿ ಗೊತ್ತಿಲ್ಲದೆ ಇರೋರು ಬಂದು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಲೈಫಲ್ಲಿ ಬಂದಿರೋದು ಈ ಐಶು. ಆ ದೇವ್ರಿಗೆ ನನ್ನ ಸಮಸ್ಯೆ ಬಗ್ಗೆ ಗೊತ್ತಿದೆ, ಅದಕ್ಕೆ ಈ ಐಶುನ್ ನನ್ನ ಪರಿಚಯ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಎಲ್ಲರ ಲೈಫಲ್ಲೂ ಸಮಸ್ಯೆಗಳಿರುತ್ತೆ, ಅದಕ್ಕೆ ಪರಿಹಾರನೂ ಇರುತ್ತೆ.